Hello friends, welcome to my channel. Friends, ಇವತ್ತಿನ ವಿಡಿಯೋದಲ್ಲಿ ನಾನು ಡೆಬಿ ವೈಟ್ ಕ್ರೀಮ್ ಬಗ್ಗೆ ರಿವ್ಯೂನ ಕೊಡ್ತಾ ಇದ್ದೀನಿ. ಸೊ ಇದೊಂದು ಕ್ರೀಮ್ ತುಂಬಾನೇ ಪಾಪ್ಯುಲರ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಬೇಗನೆ ಕಲರ್ ಬರುತ್ತೆ. ಅಂದ್ರೆ ನಿಮ್ಮ ಸ್ಕಿನ್ ಶೇಡ್ಸ್ ಏನ್ ಲೇಯರ್ ಎಲ್ಲ ಹಾಳಾಗಿರುತ್ತೆ ಅಲ್ವಾ, ಸೊ ಅದೆಲ್ಲದೂ ಕೂಡ ಬೇಗ ರಿಸ್ಟೋರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಎಷ್ಟು ದಿನದಲ್ಲಿ ಅಂತ ಹೇಳಿದ್ರೆ ಜಸ್ಟ್ 15 ಡೇಸ್ ಅಲ್ಲಿ ನಿಮ್ಮ ಸ್ಕಿನ್ ಲೈಟನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ತುಂಬಾನೇ ಎಫೆಕ್ಟಿವ್ ರಿಸಲ್ಟ್ ಕೊಡುವಂತ ಈ ಒಂದು ಕ್ರೀಮ್ ತುಂಬಾನೇ ಪಾಪ್ಯುಲರ್ ಆಗಿದೆ ಅಂಡ್ ಆಲ್ಸೋ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಓಕೆನಾ, ಸೊ ಇದು ಡರ್ಮಟಾಲಜಿ ಟೆಸ್ಟೆಡ್ ಕೂಡ ಇದೆ. ಅಂಡ್ ಆಲ್ಸೋ ಈ ಒಂದು ಕ್ರೀಮ್ ನೀವು ನೀಟಾಗಿ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಡಿಸ್ಅಡ್ವಾಂಟೇಜ್ ಕೂಡ ಈ ಒಂದು ಕ್ರೀಮ್ ಇಂದ ನಿಮಗೆ ಸಿಗತ್ತೆ ಅಂತಾನೆ ಹೇಳ್ಬೋದು. ಸೊ ಒನ್ಸ್ ಏನಾದ್ರು ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಯ್ತು ಅಂತ ಹೇಳಿದ್ರೆ ಸೊ ಅದನ್ನ ರೀಸ್ಟೋರ್ ಮಾಡ್ಲಿಕ್ಕೆ ತುಂಬಾನೇ ವರ್ಷಗಳು ಕೂಡ ಹಿಡಿಯುತ್ತೆ ಅಂತಾನೆ ಹೇಳ್ಬೋದು. ಸೊ ಇದು ಹೇಗೆ ನಿಮಗೆ ಅಡ್ವಾಂಟೇಜ್ ಕೂಡ ಕೊಡುತ್ತೆ, 15 ಡೇಸ್ ಅಲ್ಲಿ ರಿಸಲ್ಟ್ ಹೇಗೆ ಕೊಡುತ್ತೆ, ಸೊ ಹಾಗೇನೆ ನಿಮ್ಮ ಸ್ಕಿನ್ ಲೇಯರ್ ಹಾಳು ಮಾಡೋದ್ರಲ್ಲಿ ನಂಬರ್ 1 ಅಂತಾನೆ ಹೇಳ್ಬೋದು. ಸೊ ತುಂಬಾನೇ ಕೇರ್ಫುಲ್ ಆಗಿ ಈ ಒಂದು ಕ್ರೀಮ್ ನೀವು ನೀಟಾಗಿ ಪ್ರಿಕಾಷನ್ಸ್ ನ ಫಾಲೋ ಮಾಡಿಕೊಂಡು ಕ್ರೀಮ್ ಯೂಸ್ ಮಾಡೋದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ತುಂಬಾನೇ ಬೇಗ ಲೈಟನ್ ಆಗುತ್ತೆ. ಸೊ ನಿಮ್ಮ ಫೇಸ್ ಅಲ್ಲಿ ಏನಾದ್ರು ಪಿಗ್ಮೆಂಟೇಷನ್ ಇತ್ತು, ಸ್ಪಾಟ್ಸ್ ಏನಾದ್ರು ಇತ್ತು, ಮತ್ತೆ ನಿಮಗೆ ಮುಂದೆ ಹೇಳ್ತೀನಿ ಸೊ ಏನೆಲ್ಲ ಈ ಒಂದು ಕ್ರೀಮ್ ಯೂಸ್ ಮಾಡಿದಾಗ ನಿಮಗೆ ಫುಲ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿ. ಸೊ ಅದೆಲ್ಲ ನಿಮ್ಮ ಸ್ಕಿನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಫುಲ್ ಕ್ಯೂರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಓಕೆನಾ, ಸೊ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಓನ್ ಆಗಿ ನೀವೇನಾದ್ರು ಈ ಒಂದು ಕ್ರೀಮ್ ಚೂಸ್ ಮಾಡಿ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಡಾಕ್ಟರ್ ನಿಮ್ಗೆ ಏನಾದ್ರು ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅಥವಾ ಬೇರೆ ಯಾವ್ದಾದ್ರು ವಿಡಿಯೋ ನೋಡ್ಕೊಂಡು ಈ ಒಂದು ಕ್ರೀಮ್ ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಸೊ ನೀಟಾಗಿ ಪ್ರಿಕಾಷನ್ಸ್ ತಗೊಂಡು ಕೇರ್ಫುಲ್ ಆಗಿ ನೀವು ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ಕೊಂಡು ಯೂಸ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸೈಡ್ ಎಫೆಕ್ಟ್ ಆಗುತ್ತೆ. ಸೊ ಇದು ಎಲ್ಲದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ಹಾಗಾಗಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡಬೇಡಿ, ಫ್ರಮ್ ಬಿಗಿನಿಂಗ್ ಇಂದ ಹಿಡಿದು ಎಂಡ್ ವರೆಗೂ ಕೂಡ ವಾಚ್ ಮಾಡಿ. ಅಂಡ್ ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಎಲ್ಲ ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಡೆಬಿ ವೈಟ್ ಕ್ರೀಮ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಸೊ ಮೇನ್ ಆಗಿ ನಿಮ್ಮ ಸ್ಕಿನ್ ಲೇಯರ್ ಏನು 3 ಲೇಯರ್ಸ್ ಇರುತ್ತೆ ನೋಡಿ. ಸೊ ಆ ಲೇಯರ್ ಅಲ್ಲಿ ನಿಮ್ಗೆ ಏನಾದ್ರು ಫುಲ್ 3 ಲೇಯರ್ ಡ್ಯಾಮೇಜಸ್ ಆಗಿತ್ತು ಅಥವಾ 1 ಲೇಯರ್ 2 ಲೇಯರ್ ಸೊ ಹೀಗೆ ನಿಮ್ಮ ಸ್ಕಿನ್ ಲೇಯರ್ಸ್ ಏನಾದ್ರು ಡ್ಯಾಮೇಜಸ್ ಆಗಿತ್ತು, ಸೊ ಅದರಿಂದ ನಿಮಗೆ ಪಿಗ್ಮೆಂಟೇಷನ್ ಅಥವಾ ಬೇರೆ ಏನಾದ್ರು ಸ್ಕಿನ್ ಪ್ರಾಬ್ಲಮ್ಸ್ ಏನಾದ್ರು ಇದಾಗಿ ನಿಮ್ಮ ಸ್ಕಿನ್ ಏಜಿಂಗ್ ತರ ಏನಾದ್ರು ಕಾಣ್ತಿತ್ತು ಅಂತ ಹೇಳಿದ್ರೆ ಸೊ ಅದನ್ನ ಇದು ರಿಕವರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ರಿಕವರ್ ಮಾಡಿ ಕೊಲಾಜನ್ ಪ್ರೊಡಕ್ಷನ್ ತುಂಬಾನೇ ಇಂಪ್ರೂವ್ಮೆಂಟ್ ಮಾಡುತ್ತೆ. ಓಕೆನಾ, ಸೊ ಒನ್ಸ್ ಕೊಲಾಜನ್ ಪ್ರೊಡಕ್ಷನ್ ತುಂಬಾ ಚೆನ್ನಾಗಾಯ್ತು ಅಂತ ಹೇಳಿದ್ರೆ ಸೊ ಆಟೋಮೆಟಿಕ್ ಆಗಿ ನಿಮ್ಮ ಸ್ಕಿನ್ ಫುಲ್ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಸ್ಕಿನ್ ಶೇಡ್ಸ್ ಎಲ್ಲ ಏನ್ ಹಾಳಾಗಿರತ್ತಲ್ವಾ ಅದೆಲ್ಲದೂ ಕೂಡ ರೀಸ್ಟೋರ್ ಆಗಿ ನಿಮಗೆ ಇದು ಮಾಯಶ್ಚರೈಸೇಷನ್ ಕೊಡುತ್ತೆ. ನಿಮ್ಮ ಸ್ಕಿನ್ ಹೈಡ್ರೇಟ್ ಸ್ಕಿನ್ ಆಗಿ ನಿಮ್ಮ ಸ್ಕಿನ್ ಕಾಣುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ನಿಮ್ಮ ಫೇಸ್ ಫುಲ್ ಲೈಟನ್ ಆಗಿ ಕೂಡ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಬಂದು ಈ ಒಂದು ಕ್ರೀಮ್ ಅಲ್ಲಿ ಏನೆಲ್ಲ ಪವರ್ಫುಲ್ ಇಂಗ್ರೀಡಿಯೆಂಟ್ ಇದೆ ಅಂತ ಹೇಳಿ ನೋಡೋಣ. ಸೊ ಯಾಕೆಂತ ಹೇಳಿದ್ರೆ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡಿದಾಗ ಜಸ್ಟ್ 15 ಡೇಸ್ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಗಳು ಇರಬೇಕಲ್ವಾ. ಸೊ ಯಾವೆಲ್ಲ ಇದೆ ಅಂತ ಹೇಳಿದ್ರೆ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಇದೆ ಅಂಡ್ ಅದ್ರ ಜೊತೆಗೆ ನಿಮಗೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಗಳು ಕೂಡ ಇದೆ. ಸೊ ನಾನು ಲಿಂಕ್ ಕೊಟ್ಟಿರ್ತೇನೆ, ಅವಾಗ ನೀವು ಚೆಕ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಎಲ್ಲದೂ ಕೂಡ ನೀವು ಚೆಕ್ ಮಾಡ್ಕೊಡಿ. ಬಟ್ ಈಗ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಗಳು ಯಾವ್ದು ಅಂತ ಹೇಳಿ ಈಗ ನೋಡೋಣ. ಸೊ ಫಸ್ಟ್ ಒನ್ ಬಂದು ಹೈಡ್ರೋಕ್ವಿನಿನ್ ಅಂಡ್ ಸೆಕೆಂಡ್ ಒನ್ ಬಂದು ಕೋಜಿಕ್ ಆಸಿಡ್ ಅಂಡ್ ಥರ್ಡ್ ಒನ್ ಆಂಟಿಪೊಲನ್. ಸೊ ಈ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಇರೋದ್ರಿಂದ ನಿಮಗೆ ಸ್ಕಿನ್ ಗೆ ಬೆನಿಫಿಟ್ ಸಿಗುತ್ತೆ. ಸೊ ಫಸ್ಟ್ ಒನ್ ಬಂದು ಹೈಡ್ರೋಕ್ವಿನಿನ್. ಸೊ ಇದರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಫೇಸ್ ಅಲ್ಲಿ ಏನಾದ್ರು ಮೆಲನಿನ್ ಪ್ರೊಡಕ್ಷನ್ ಏನಾದ್ರು ತುಂಬಾ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಸೊ ಅದನ್ನ ಇದು ಕಡಿಮೆ ಮಾಡುತ್ತೆ. ಓಕೆನಾ, ಸೊ ಮೆಲನಿನ್ ಪ್ರೊಡಕ್ಷನ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಸ್ಕಿನ್ ಬೇಗನೆ ಡಾರ್ಕ್ ಆಗುತ್ತೆ. ಸೊ ಆ ಒಂದು ಪ್ರೊಡಕ್ಷನ್ ಇದು ಕಡಿಮೆ ಮಾಡುತ್ತೆ ಅಂಡ್ ಇದೊಂದು ತುಂಬಾನೇ ಎಫೆಕ್ಟಿವ್ ಸ್ಕಿನ್ ಲೈಟ್ನಿಂಗ್ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಇಂಗ್ರೀಡಿಯೆಂಟ್ ಮೇನ್ ಆಗಿ ಒಂದು ಕ್ರೀಮ್ ಅಲ್ಲಿ ಇರೋದ್ರಿಂದ ನಿಮಗೆ 15 ಡೇಸ್ ಅಲ್ಲಿ ರಿಸಲ್ಟ್ ಸಿಗುತ್ತೆ. ನಿಮ್ಮ ಲೇಯರ್ ಏನ್ ಡ್ಯಾಮೇಜಸ್ ಆಗಿರುತ್ತಲ್ಲ ಸೊ ಅದು ಬೇಗ ರೀಸ್ಟೋರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈಗ ಸೆಕೆಂಡ್ ಇಂಗ್ರೀಡಿಯೆಂಟ್ ಬಂದು ಕೋಜಿಕ್ ಆಸಿಡ್. ಸೊ ಈ ಒಂದು ಕ್ರೀಮ್ ಅಲ್ಲಿ 2% ಕೋಜಿಕ್ ಆಸಿಡ್ ಕೊಟ್ಟಿದ್ದಾರೆ. ಇದರಿಂದ ನಿಮ್ಗೆ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ ಇದು ಕೂಡ ಅಷ್ಟೇ ಮೆಲನಿನ್ ಪ್ರೊಡಕ್ಷನ್ ಇದು ಕಡಿಮೆ ಮಾಡುತ್ತೆ ಅಂಡ್ ಆಲ್ಸೋ ಸ್ಕಿನ್ ಲೈಟ್ನಿಂಗ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಲಾಸ್ಟ್ ಬಂದು ಆಂಟಿಪೊಲನ್. ಸೊ ಇದರಿಂದ ನಿಮ್ಮ ಟಾಪ್ ಲೇಯರ್ ಏನ್ ಹಾಳಾಗಿರುತ್ತೆ, ಡ್ಯಾಮೇಜಸ್ ಆಗಿರುತ್ತೆ, ಲೇಯರ್ ಇರುತ್ತೆ ಅಲ್ವಾ ಆ ಟಾಪ್ ಲೇಯರ್ ನ ಇದು ರಿಕವರ್ ಮಾಡುತ್ತೆ, ರೀಸ್ಟೋರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಹೀಗೆ ಈ 3 ಆಕ್ಟಿವ್ ಇಂಗ್ರೀಡಿಯೆಂಟ್ ಗಳು ನಿಮಗೆ ವರ್ಕ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಬಂದು ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ ಸಿಗುತ್ತೆ ಅಥವಾ ಈ ಕ್ರೀಮ್ ಯಾವೆಲ್ಲ ಪರ್ಪಸ್ಗೆ ನಿಮ್ ಸ್ಕಿನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಸೊ ಅವ್ರು ಮಾತ್ರ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡಬೇಕು. ಸೊ ನಿಮ್ ಸ್ಕಿನ್ ಅಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲ, ಜಸ್ಟ್ ನಾವು ಸ್ಕಿನ್ ಲೈಟ್ನಿಂಗ್ ಈ ಒಂದು ಕ್ರೀಮ್ ಚೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಚೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಸೈಡ್ ಎಫೆಕ್ಟ್ ಆಗುತ್ತೆ. ನಿಮ್ ಸ್ಕಿನ್ ಅಲ್ಲಿ ಏನೋ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಮಾತ್ರ ನೀವು ಈ ಒಂದು ಕ್ರೀಮ್ ಯೂಸ್ ಮಾಡ್ಬೇಕಾಗುತ್ತೆ. ಸೊ ಹಾಗಾದ್ರೆ ಯಾವೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೆ ಮಾತ್ರ ಈ ಒಂದು ಕ್ರೀಮ್ ಯೂಸ್ ಮಾಡಬೇಕು ಸೊ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಫಸ್ಟ್ ಒನ್ ಬಂದು ಹೈಪರ್ ಪಿಗ್ಮೆಂಟೇಷನ್ ಅಥವಾ ಜಸ್ಟ್ ಪಿಗ್ಮೆಂಟೇಷನ್. ಸೊ ನಿಮ್ಗೆ ಏನಾದ್ರು ಬರೀ ಸ್ವಲ್ಪ ಪಿಗ್ಮೆಂಟೇಷನ್ ಇತ್ತು ಅಥವಾ ಹೈಪರ್ ಆಗಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ನೀವು ಈ ಒಂದು ಕ್ರೀಮ್ ಯೂಸ್ ಮಾಡಬಹುದು. ಅದೇನ್ ಡಾರ್ಕ್ ಏರಿಯಾ ಇರುತ್ತಲ್ಲ ಸೊ ಅದೆಲ್ಲದೂ ಕೂಡ ಲೈಟನ್ ಆಗುತ್ತೆ. ಅಂಡ್ ಸೆಕೆಂಡ್ ಬಂದು ಮೆಲಾಸ್ಮಾ. ಸೊ ಈ ಒಂದು ಪ್ರಾಬ್ಲಮ್ಸ್ ಇದ್ದರೂ ಕೂಡ ಯೂಸ್ ಮಾಡಬಹುದು. ಅಂಡ್ ಥರ್ಡ್ ಒನ್ ಫ್ರೆಕ್ಲೆಸ್. ಸೊ ತುಂಬಾ ಜನ ಫ್ರೆಕ್ಲೆಸ್ ಕ್ರೀಮ್ ಹೇಳಿ ಅಂತ ಹೇಳ್ತಿದ್ರಲ್ಲ ಸೊ ನಿಮ್ ಫೇಸ್ ಅಲ್ಲಿ ಏನಾದ್ರು ಈ ರೀತಿ ಫ್ರೆಕ್ಲೆಸ್ ಏನಾದ್ರು ಇತ್ತು ಅಂತ ಹೇಳಿದ್ರು ಕೂಡ ನೀವು ಯೂಸ್ ಮಾಡಬಹುದು. ಅಂಡ್ ಫೋರ್ತ್ ಒನ್ ಬಂದು ಪೋಸ್ಟ್ ಇನ್ಫ್ಲಮೇಟರಿ ಹೈಪರ್ ಪಿಗ್ಮೆಂಟೇಷನ್. ಸೊ ಈ ರೀತಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡಬಹುದು. ಅಂಡ್ ಫಿಫ್ತ್ ಒನ್ ಬಂದು ಡಾರ್ಕ್ ಸ್ಪಾಟ್ಸ್
ಅಂಡ್ 6th ಒನ್ ಬಂದು ಅನ್ಇವನ್ ಸ್ಕಿನ್ ಟೋನ್ ಅಂದ್ರೆ ನಿಮ್ಮ ಏನು ಸ್ಕಿನ್ ಲೇಯರ್ ಏನೋ ಹಾಳಾಗಿರುತ್ತಲ್ವಾ ಏಜ್ ತರ ಏನಾದ್ರು ಕಾಣ್ತಿರ್ತೀರಲ್ವಾ ಫುಲ್ ಡಲ್ ಆಗಿ ಏನಾದ್ರು ಕಾಣ್ತಿರುತ್ತೆ ನೋಡಿ. ಸೊ ಅಂತವ್ರು ನೀವು ಯೂಸ್ ಮಾಡ್ಬೋದು. ಸೊ ಈಗ 6 ಪ್ರಾಬ್ಲಮ್ಸ್ ಇರೋರು ಇದರಲ್ಲಿ ಯಾವ್ದಾದ್ರು 1 ಪ್ರಾಬ್ಲಮ್ ಇರ್ಬೋದು ಅಥವಾ 6 ಪ್ರಾಬ್ಲಮ್ಸ್ ಕೂಡ ಇರ್ಬೋದು. ಸೊ ನಿಮ್ ಫೇಸ್ ಅಲ್ಲಿ ಏನೋ ಇತ್ತು ಅಂತ ಹೇಳಿದ್ರೆ ಅದ್ ನೀವು ಯೂಸ್ ಮಾಡ್ಬೋದು. ಸೊ ಅದೆಲ್ಲರೂ ಕೂಡ ಬೇಗನೆ 15 ಡೇಸ್ ಅಲ್ಲಿ ಫುಲ್ ಕ್ಲಿಯರ್ ಆಗಿ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಓಕೆನಾ. ಸೊ ಬರೀ 15 ಡೇಸ್ ಅಲ್ಲಿ ಎಲ್ರಿಗೂ ಕೂಡ ರಿಸಲ್ಟ್ ಸಿಗುತ್ತಾ ಅಂತ ಹೇಳಿದ್ರೆ ಡಿಪೆಂಡ್ ಆಗಿರುತ್ತೆ. ಓಕೆನಾ. ಕೆಲವರಿಗೆ 15 ಡೇಸ್ ಅಲ್ಲಿ ಬೇಗನೆ ರಿಸಲ್ಟ್ ಸಿಗ್ಬೋದು. ಸ್ವಲ್ಪ ಕಡಿಮೆ ಇತ್ತು ಅಂತ ಹೇಳಿದ್ರೆ ತುಂಬಾ ಜಾಸ್ತಿ ಇತ್ತು ಅಂತ ಹೇಳಿದ್ರೆ 1 ಮಂತ್ ವರೆಗೂ ಕೂಡ ಟೈಮ್ ಹಿಡಿಯುತ್ತೆ ಅಂತಾನೆ ಹೇಳ್ಬೋದು. ನಿಮ್ಮ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ಸರಿನಾ. ಫಸ್ಟ್ ಬಂದ್ಬಿಟ್ಟು ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿ ಗೊತ್ತಾಯ್ತು. ಅಂಡ್ ಆಲ್ಸೋ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮಗೆ ಸೈಡ್ ಎಫೆಕ್ಟ್ ಕೂಡ ಆಗುತ್ತೆ ಅಂತ ಹೇಳಿ ನಿಮಗೆ ತಿಳಿಸಿದೆ ಅಲ್ವಾ ಸ್ಟಾರ್ಟಿಂಗ್ ಅಲ್ಲೇ. ಸೊ ಯಾಕೆ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ನಾನು ಈಗ ತಾನೇ ನಿಮ್ಗೆ ತಿಳಿಸ್ಕೊಟ್ಟೆ ಈ ಒಂದು ಕ್ರೀಮ್ ಅಲ್ಲಿ ಏನೆಲ್ಲ ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಗಳಿದೆ ಅಂತ ಹೇಳಿ. ಸೊ ಅದರಲ್ಲಿ ಒಂದು ಬಂದು ಹೈಡ್ರೋಕ್ವಿನಿನ್ ಇದೆ ಅಂತ ಹೇಳ್ದೆ ಅಲ್ವಾ. ಸೊ ಈ ಒಂದು ಆಕ್ಟಿವ್ ಇಂಗ್ರೀಡಿಯೆಂಟ್ ಇದಂತೂ ತುಂಬಾನೇ ಎಫೆಕ್ಟಿವ್ ಇಂಗ್ರೀಡಿಯೆಂಟ್ ಸ್ಕಿನ್ ಲೈಟ್ನಿಂಗ್ ಇಂಗ್ರೀಡಿಯೆಂಟ್ ಅಂತ ಹೇಳ್ದೆ ಅಲ್ವಾ. ಸೊ ಈ ಒಂದು ಇಂಗ್ರೀಡಿಯೆಂಟ್ ಇರೋದ್ರಿಂದ ನಿಮಗೆ ಸೈಡ್ ಎಫೆಕ್ಟ್ ಕೂಡ ಆಗುತ್ತೆ ಅಂಡ್ ಆಲ್ಸೋ ನಿಮಗೆ ಅಡ್ವಾಂಟೇಜಸ್ ಕೂಡ ಸಿಗುತ್ತೆ. ಓಕೆನಾ. ಸೊ ಹೇಗೆ ಅಂತ ಹೇಳಿದ್ರೆ ಈ ಕ್ರೀಮ್ ನೀವು ಲಾಂಗ್ ಟರ್ಮ್ ಆಗಿ ಏನಾದ್ರು ನೀವು ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ ಮಾತ್ರ ನಿಮಗೆ ಸೈಡ್ ಎಫೆಕ್ಟ್ ಆಗುತ್ತೆ. ಅದರ್ವೈಸ್ ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಜಸ್ಟ್ ನೀವು 1 ಮಂತ್ ಅಥವಾ 15 ಡೇಸ್ ಅಥವಾ 20 ಡೇಸ್ 1 ಮಂತ್ ಒಳಗಡೆ ಮಾತ್ರ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ. ತುಂಬಾ ಲಾಂಗ್ ಟರ್ಮ್ ಈಗ 2 ಮಂತ್ಸ್ 3 ಮಂತ್ಸ್ ಸೊ ಈ ರೀತಿ ಏನಾರ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಮಾತ್ರ ಈ ಒಂದು ಇಂಗ್ರೀಡಿಯೆಂಟ್ ಇಂದ ನಿಮ್ಮ ಸ್ಕಿನ್ ಲೇಯರ್ ಎಲ್ಲದೂ ಕೂಡ ಅಗೇನ್ ಡ್ಯಾಮೇಜಸ್ ಆಗುತ್ತೆ. ಸೊ ನೀವೇನಾದ್ರು ಓನ್ ಆಗಿ ಚೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಜಸ್ಟ್ 1 ಮಂತ್ ಮಾತ್ರ ನೀವು ಯೂಸ್ ಮಾಡಬೇಕು. ಸಪೋಸ್ ನಿಮ್ಗೆ ಏನಾದ್ರು ಡಾಕ್ಟರ್ ನಿಮಗೆ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರು ಹೇಳಿರೋ ಪ್ರಕಾರ ನೀವು ಈ ಒಂದು ಕ್ರೀಮ್ ಯೂಸ್ ಮಾಡಿ. ಓಕೆನಾ. ಬಟ್ ನೀವು ಓನ್ ಆಗಿ ಚೂಸ್ ಮಾಡ್ತೀರಾ ಅಂತ ಹೇಳಿದ್ರೆ 1 ಮಂತ್ ಮಾತ್ರ ನೀವು ಈ ಒಂದು ಕ್ರೀಮ್ ಯೂಸ್ ಮಾಡ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಸೊ ನಿಮ್ಗೆ ಡಿಪಿಗ್ಮೆಂಟೇಷನ್ ಆಗುತ್ತೆ, ಮತ್ತೆ ರೆಡ್ನೆಸ್ ಆಗುತ್ತೆ, ನಿಮ್ ಫೇಸ್ ಇರಿಟೇಷನ್ ಆಗುತ್ತೆ, ಮತ್ತೆ ಮೊಡವೆಗಳು ಬರುತ್ತೆ ಅಂತಾನೆ ಹೇಳ್ಬೋದು. ಆಲ್ರೆಡಿ ನಿಮ್ ಫೇಸ್ ಅಲ್ಲಿ ಮೊಡವೆಗಳಿತ್ತು ಅಂತ ಹೇಳಿದ್ರೆ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಸೊ ನಿಮ್ ಫೇಸ್ ಅಲ್ಲಿ ಮೊಡವೆಗಳೇ ಇಲ್ಲ ಅಂತ ಹೇಳಿದ್ರೆ ಮೊಡವೆಗಳು ಬರೋ ಅಟ್ಯಾಕ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ರ್ಯಾಷಸ್ ಎಲ್ಲ ಆಗುತ್ತೆ. ಸೊ ಈ ರೀತಿ ನಿಮ್ಮ ಸ್ಕಿನ್ ಫುಲ್ ಲೇಯರ್ ಏನ್ ಹಾಳಾಗಿರುತ್ತೆ ಆಲ್ರೆಡಿ ಅದು ಇನ್ನೂ ಕೂಡ ಲೇಯರ್ ಬೇಗನೆ ಇನ್ನೂ ತುಂಬಾನೇ ಲೇಯರ್ ಹಾಳಾಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ನೀವು ಲಾಂಗ್ ಟರ್ಮ್ ವರ್ಗೂ ಕೂಡ ಯೂಸ್ ಮಾಡೋ ಹಾಗಿಲ್ಲ. ಅಂಡ್ ಆಲ್ಸೋ ಪ್ರಿಕಾಷನ್ಸ್ ಕೂಡ ನೀವು ತಗೋಬೇಕು. ಅಂಡ್ ಈಗ ಈ ಒಂದು ಕ್ರೀಮ್ ಹೇಗೆ ಯೂಸ್ ಮಾಡೋದು ಅಂತ ಹೇಳಿ ನೋಡೋಣ. ಸೊ ಈ ಕ್ರೀಮ್ ನೀವು ಜಸ್ಟ್ ನೈಟ್ ಮಾತ್ರ ಅಪ್ಲೈ ಮಾಡಬೇಕು ಫ್ರೆಂಡ್ಸ್. ಓಕೆನಾ. ಸೊ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನೀವು ನೀಟಾಗಿ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಫೇಸ್ ಎಲ್ಲದು ಕೂಡ ಡ್ರೈ ಆಗಿರ್ಬೇಕು. ಅದಾದ್ಮೇಲೆ ನಿಮಗೆ ಎಲ್ಲಿ ಪಿಗ್ಮೆಂಟೇಷನ್ ಇದೆ, ಎಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ ಅಥವಾ ಎಲ್ಲಿ ಮೆಲಾಸ್ಮಾ ಇದೆ ಸೊ ಅಲ್ಲಿ ಮಾತ್ರ ನೀವು ನೀಟಾಗಿ ಸ್ವಲ್ಪ ಕ್ವಾಂಟಿಟಿಲಿ ತಗೊಂಡು ಅಪ್ಲೈ ಮಾಡಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ನೀವು ಮಸಾಜ್ ಮಾಡಬೇಕು. ಓಕೆನಾ. ಅಥವಾ ಟ್ಯಾಪ್ ಮಾಡಬೇಕು. ಅದೆಲ್ಲದೂ ಕೂಡ ಫುಲ್ ಡ್ರೈ ಆದ್ಮೇಲೆ ನೀವು ಮಲಗಲಿಕ್ಕೆ ಹೋಗಬೇಕು. ಇಮಿಡಿಯೇಟ್ ಆಗಿ ಏನಾದ್ರು ನೀವು ಬೆಡ್ಗೆ ಹೋದ್ರಿ ಅಂತ ಹೇಳಿದ್ರೆ ಅಗೇನ್ ಪಿಲ್ಲೋಗೆಲ್ಲ ಅದು ಫುಲ್ ಅಂಟ್ಕೊಂಡು ನಿಮಗೆ ಫುಲ್ ಸೈಡ್ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು ಫುಲ್ ಡ್ರೈ ಆದ್ಮೇಲೆ 15 ಮಿನಿಟ್ಸ್ ಆದ್ಮೇಲೆ ನೀವು ಮಲಗಲಿಕ್ಕೆ ಹೋಗಿ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಈ ಒಂದು ಕ್ರೀಮ್ ನೀವು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಇದ್ರ ಜೊತೆಗೆ ಬೇರೆ ಯಾವುದೇ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ನೈಟ್ ಟೈಮ್ ನೀವು ಯೂಸ್ ಮಾಡೋ ಹಾಗಿಲ್ಲ. ಓಕೆನಾ. ಸೊ ಕೆಲವರು ಒಂದಿನ ಈ ಕ್ರೀಮ್ ಯೂಸ್ ಮಾಡ್ತಾರೆ, ಇನ್ನೊಂದಿನ ಸ್ಕಿನ್ ಲೈಟ್ನಿಂಗ್ ಬೇರೆ ಯೂಸ್ ಮಾಡ್ತಾ ಇರ್ತೀರಾ. ಸೊ ಹೀಗೆ ಆಲ್ಟರ್ನೇಟಿವ್ ಡೇಸ್ ಅಲ್ಲಿ ಯೂಸ್ ಮಾಡ್ತಿರ್ತೀರಾ ಅಲ್ವಾ. ರೆಟಿನಾಯ್ಡ್ ಆಗಿರ್ಬೋದು ಅಥವಾ ಯಾವುದೇ ಬೇರೆ ಕ್ರೀಮ್ಸ್ ನೀವೇನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನೀವು ಈ ಒಂದು ಕ್ರೀಮ್ ಜೊತೆಗೆ ಮಿಕ್ಸ್ ಮಾಡೋ ಹಾಗಿಲ್ಲ. ಅಂಡ್ ಈ ಕ್ರೀಮ್ ಜಸ್ಟ್ ನೀವು 1 ಮಂತ್ ಮಾತ್ರ ಯೂಸ್ ಮಾಡಬೇಕು. 1 ಮಂತ್ ಗಿಂತ ಜಾಸ್ತಿ ಟೈಮ್ ನೀವು ಯೂಸ್ ಮಾಡೋ ಹಾಗಿಲ್ಲ. ಅಂಡ್ ನಿಮ್ಗೆ ಏನಾದ್ರು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಇರಿಟೇಷನ್ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಸ್ವಲ್ಪ ಸ್ಟಾಪ್ ಮಾಡಿ ಒಂದು 2 to 3 ಡೇಸ್ ನೀವು ನೀಟಾಗಿ ಮಾಯಶ್ಚರೈಸೇಷನ್ ನೈಟ್ ಟೈಮ್ ಹಚ್ಕೊಳ್ಳಿ. ಸೊ ಅದಾದ್ಮೇಲೆ ನೀವು ಮತ್ತೆ ನೀವು ಒಂದು ಕ್ರೀಮ್ ನೀವು ಅಪ್ಲೈ ಮಾಡಿ. ಓಕೆನಾ. ಸೊ ಈ ರೀತಿ ನೀವು ನೀಟಾಗಿ ಪ್ರಿಕಾಷನ್ಸ್ ತಗೊಂಡ್ರಿ ಅಂತ ಹೇಳಿದ್ರೆ ಈ ರೀತಿ ನೀವು 1 ಮಂತ್ ಮಾತ್ರ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ 15 ಡೇಸ್ ನಿಮಗೆ ರಿಸಲ್ಟ್ ಸಿಗುತ್ತೆ. ನಿಮಗೆ 15 ಡೇಸ್ ಅಲ್ಲಿ ಫುಲ್ ಕ್ಲಿಯರ್ ಆಯ್ತು ಅಂತ ಹೇಳಿದ್ರೆ ಒಂದಿನ ಬಿಟ್ಟು ಒಂದಿನ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡಿ. ಓಕೆನಾ. 1 ಮಂತ್ ವರೆಗೂ ಮಾತ್ರ ಈ ಒಂದು ಕ್ರೀಮ್ ಯೂಸ್ ಮಾಡಬೇಕು. 2 ಮಂತ್ಸ್ 3 ಮಂತ್ಸ್ ನೀವು ಕಂಟಿನ್ಯೂ ಮಾಡೋ ಹಾಗಿಲ್ಲ. ಈಗ ನೀವು ಕೇಳ್ಬೋದು 1 ಮಂತ್ ನಾವು ಯೂಸ್ ಮಾಡಿದ್ರೆ ನಮ್ಗೆ ಯಾವುದೇ ರೀತಿ ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸೊ ಬೇರೆ ಕ್ರೀಮ್ಗೆ ನೀವು ಶಿಫ್ಟ್ ಆಗಿ. ಓಕೆನಾ. ಅಥವಾ ಇದೇ ಕ್ರೀಮ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ 2 ದಿನಕ್ಕೆ ಒಂದ್ಸಲ ಸೊ ಈ ರೀತಿ ನೀವು ಯೂಸ್ ಮಾಡಿ. ಅದರ್ವೈಸ್ ತುಂಬಾ ಲಾಂಗ್ ಟರ್ಮ್ ಒಂದು 3 ಮಂತ್ಸ್ ಮೇಲೆ ನೀವು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಓಕೆನಾ. ಸೊ ಹೀಗೆ ನೀವು ಅಪ್ಲೈ ಮಾಡಬೇಕು. ಅಂಡ್ ಮಾರ್ನಿಂಗ್ ಎದ್ದು ಫುಲ್ ಫೇಸ್ ವಾಶ್ ಎಲ್ಲ ಆದ್ಮೇಲೆ ನಿಮ್ಮ ಸ್ಕಿನ್ ಕೇರ್ ರುಟೀನ್ ಏನಿರುತ್ತೆ ಅಲ್ವಾ. ಈಗ ಸೀರಮ್ ಅಪ್ಲೈ ಮಾಡ್ತೀರಾ, ಮಾಯಶ್ಚರೈಸರ್, ಸನ್ಸ್ಕ್ರೀನ್ ಸೊ ಇದನ್ನ ನೀವು ಮಸ್ಟ್ ಅಂಡ್ ಶುಡ್ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಸ್ಕಿನ್ ಕೇರ್ ನೀವು ಮಾಡ್ಕೊಳ್ಳೇಬೇಕು. ಇಲ್ಲ ಅಂತ ಹೇಳಿದ್ರೆ ಮತ್ತೆ ನಿಮಗೆ ಸನ್ ಬರ್ನ್ಸ್ ಎಲ್ಲದು ಕೂಡ ಜಾಸ್ತಿ ಆಗುತ್ತೆ. ಮತ್ತೆ ಅದರಿಂದ ನಿಮ್ಗೆ ಏನ್ ನೈಟ್ ಕೇರ್ ಮಾಡಿರ್ತೀರಲ್ವಾ ಸೊ ಅದು ಯಾವುದೇ ರೀತಿ ನಿಮಗೆ ರಿಸಲ್ಟ್ ಸಿಗೋದಿಲ್ಲ. ಸೊ ಸನ್ಸ್ಕ್ರೀನ್ ನೀವು ಮಸ್ಟ್ ಅಂಡ್ ಶುಡ್ ಅಪ್ಲೈ ಮಾಡಲೇಬೇಕು ಫ್ರೆಂಡ್ಸ್. ಓಕೆನಾ. ಸೊ ಈ ರೀತಿ ನೀವು ನೀಟಾಗಿ ಪ್ರಿಕಾಷನ್ಸ್ ತಗೋಬೇಕು. ಅಂಡ್ ಈ ಕ್ರೀಮ್ ಯಾರಿಗೆ ಸೂಟ್ ಆಗುತ್ತೆ, ಯಾರಿಗೆ ಸೂಟ್ ಆಗೋದಿಲ್ಲ, ಅಥವಾ ಯಾರು ಯೂಸ್ ಮಾಡ್ಬೇಕು, ಯಾರು ಯೂಸ್ ಮಾಡಬಾರ್ದು ಅಂತ ಹೇಳಿ ನೋಡೋಣ. ಸೊ ನೀವೇನಾದ್ರು ಪ್ರೆಗ್ನೆಂಟ್ ಲೇಡೀಸ್ ಇದ್ದೀರಾ, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇದ್ದೀರಾ, ಬಿಲೋ 18 ಇಯರ್ಸ್ ಇದ್ದೀರಾ ಸೊ ನೀವು ಯಾರು ಕೂಡ ಯೂಸ್ ಮಾಡೋ ಹಾಗಿಲ್ಲ. ಅಂಡ್ ಎಬೋ 18 ಇಯರ್ಸ್ ಗಂಡ್ ಮಕ್ಕಳು ಹೆಣ್ಮಕ್ಳು ಸೊ ನಿಮ್ಗೆ ಏನಾದ್ರು ಸ್ಕಿನ್ ಅಲ್ಲಿ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಮಾತ್ರ ಈ ಒಂದು ಕ್ರೀಮ್ ನೀವು ಚೂಸ್ ಮಾಡಿ ಎವ್ರಿ ನೈಟ್ ನೀವು ಯೂಸ್ ಮಾಡ್ಬೋದು. ಓಕೆನಾ.
ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂಡ್ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಈ ಒಂದು ಡೆಬಿ ವೈಟ್ ಕ್ರೀಮ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಎಲ್ಲ ಫಾರ್ಮಸಿ ರಿಲೇಟೆಡ್ ಶಾಪ್ಸ್ ಅಲ್ಲಿ ಸಿಗುತ್ತೆ ಅಂಡ್ ಆಲ್ಸೋ ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ. ಆನ್ಲೈನ್ ಅಲ್ಲಿ ಸಿಗೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಪ್ರೊವೈಡ್ ಮಾಡಿರ್ತೀನಿ. ಸೊ ಆ ಮೂಲಕ ಹೋಗಿ ನೀವು ಆರ್ಡರ್ ಮಾಡ್ಕೋಬಹುದು ಫ್ರೆಂಡ್ಸ್. ಓಕೆನಾ? ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಈ ಒಂದು ಕ್ರೀಮ್ ಬಗ್ಗೆ ರಿವ್ಯೂನ ಕೊಡಿ ಅಂತ ಹೇಳ್ತಾ ಇದ್ದೆ ಅಥವಾ ಯಾರೆಲ್ಲ ಓನರ್ ಚೂಸ್ ಮಾಡಿದೀರಾ ಅಂತ ಸೊ ಎಲ್ಲ ಓನರ್ ಚೂಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಸೊ ನೀಟಾಗಿ ನೀವು ಇನ್ಸ್ಟ್ರಕ್ಷನ್ ಫಾಲೋ ಮಾಡಿ ಅಂಡ್ ಹೆಲ್ಪ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಆದಷ್ಟು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ. ಸಪೋಸ್ ಯಾರು ನಿಮಗೆ ಗೊತ್ತಿಲ್ಲದೆ ಈ ಒಂದು ಕ್ರೀಮ್ ಯೂಸ್ ಮಾಡ್ತಿದ್ದಾರೆ ಕರೆಕ್ಟ್ ಪ್ರಾಪರ್ ಅಲ್ಲಿ ನೀವು ಕರೆಕ್ಟ್ ವೇ ಯೂಸ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋದಿಂದ ಅವರಿಗೆ ಹೆಲ್ಪ್ ಆಗುತ್ತೆ. ಸೊ ಅವ್ರ ಸ್ಕಿನ್ ಅವ್ರಿಗೆ ಯಾವುದೇ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ ಆಗದಿರೋ ರೀತಿ ನೀವು ಏನು ಸ್ಟಾಪ್ ಮಾಡ್ದಂಗೆ ಆಗುತ್ತೆ. ಓಕೆನಾ? ಸೊ ಎಲ್ಲರೂ ಕೂಡ ಶೇರ್ ಮಾಡಿ ಆ್ಯಂಡ್ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಫುಲ್ ವಿಡಿಯೋ ವಾಚ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಯೂಸ್ಫುಲ್ ಆಗಿರುವಂಥ ವಿಡಿಯೋಸ್ಗಳು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ. ಸೊ ಅದು ಯಾವುದು ಕೂಡ ನಿಮಗೆ ಮಿಸ್ ಆಗೋದಿಲ್ಲ. ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಮೂಲಕ ನಿಮಗೆ ಶೋ ಆಗುತ್ತೆ. ಸೊ ನೀವು ಆರಾಮಾಗಿ ಈಸಿಯಾಗಿ ಫ್ರೀ ಆಗಿ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.